ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ತ್ರಿಕೋನಮಿತಿಯ ಕೆಲವು ಅನ್ವಯಿಕ ಪ್ರಶ್ನೆಗಳನ್ನ. ವಿದ್ಯಾರ್ಥಿಗಳೇ, ಈ ತರ ಪ್ರಶ್ನೆಯನ್ನ 3 ಅಂಕಕ್ಕೆ ಕೇಳ್ತಾರ. ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಚಾಯ್ಸಿಂಗ್ ಕೂಡ ಇರ್ತೈತಿ. ವಿದ್ಯಾರ್ಥಿಗಳೇ, ಇದನ್ನ ಬೇರೆ ಅಧ್ಯಾಯಗಳಿಗೆ ಬೇರೆ ಪ್ರಶ್ನೆಗಳಿಗೆ ಹೋಲಿಸಿದ್ರೆ ಇದು ಒಂದ್ ಸ್ವಲ್ಪ ಕಷ್ಟ ಅನ್ಸ್ಬೋದು. ಆದ್ರೆ ನೀವು ಇಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸೂತ್ರಗಳನ್ನ ನೀವು ಬ್ಯಾಟ್ ಮಾಡಿದ್ದೆ ಆದ್ರೆ ನಿಮಗೂ ಇದಕ್ಕೂ ಪ್ರಶ್ನೆ ಕೂಡ ಏನಾಗ್ತಪ್ಪ ಅಂದ್ರೆ ಅತಿ ಸುಲಭವಾಗಿ ನೀವು ಬಿಡಿಸಬಹುದು. ಇಲ್ಲಿ ಏನಪ್ಪ ಅಂದ್ರೆ ಮುಖ್ಯವಾಗಿ ನೀವು ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಹಾಗಾಗಿ ಈ ತರ ಪ್ರಶ್ನೆಗಳನ್ನ ನಿಮ್ಮ ಅಭ್ಯಾಸದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ನೀವು ಹೆಚ್ಚು ಸಲ ಬಿಡಿಸ್ರಿ. ಅವೇ ಪ್ರಶ್ನೆಗಳು ರಿಪೀಟ್ ಆಗ್ತಾವ. ನೀವು ಸುಲಭವಾಗಿ 3 ಅಂಕವನ್ನ ಗಳಿಸಬಹುದು. ಈ ಪ್ರಶ್ನೆನ ನೀವು ಬಿಡಿಸಿದ್ದೇ ಆದ್ರ ಏನಪ್ಪಾ ಅಂದ್ರೆ ಅದರ ಅರ್ಥ ಒಂದು ಡಿಫಿಕಲ್ಟ್ ಲೆವೆಲ್ ಪ್ರಶ್ನೆಯನ್ನು ಬಿಡಿಸ್ತೀರಿ ಅಂದಂಗ. ಅದರ ಅರ್ಥ ನೀವು ಈಸಿಯಾಗಿ 80ಕ್ಕೆ 70 ಮೇಲೆ ಸ್ಕೋರ್ ಅಂತೂ ಈಸಿಯಾಗಿ ಆಗೇ ಆಗ್ತೈತಿ. ಅಥವಾ ಏನ್ ಅನ್ಕೋದಪ್ಪ ಅಂದ್ರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಿ ಅಂದಂಗ. ಓಕೆ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ವಿಡಿಯೋದಲ್ಲಿ ಈ ವರ್ಷ ಬಿಡುಗಡೆ ಮಾಡಿದಂತ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಈ ಸ್ಪೆಷಲ್ ಆಗಿ ಈ ತ್ರಿಕೋನಮಿತಿಗೆ 3 ಅಂಕಕ್ಕೆ ಕೇಳಿದಂತ ಎಲ್ಲಾ ಪ್ರಶ್ನೆಗಳನ್ನ ಇಂದಿನ ವಿಡಿಯೋದಲ್ಲಿ ಬಿಡಿಸ್ತಾ ಇರ್ತೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ ಗೆಳೆಯರಿಗೆ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇವಾಗ ಒಂದು ಪ್ರಶ್ನೆ ನೋಡ್ರಿ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಪ್ರಶ್ನೆ ನಂಬರ್ 25ರಿಂದ ಪ್ರಾರಂಭವಾಗಿ 33ರವರೆಗೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ನಂಬರ್ ಅಲ್ಲಿ ಇದು ಇರ್ತೈತಿ. ಅಂದ್ರೆ 3 ಅಂಕದ ಪ್ರಶ್ನೆ ಅಲ್ಲೇ ಇರ್ತಾವ. 9 ಪ್ರಶ್ನೆಗಳು. ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ ಇಲ್ಲಿ ಏನಪ್ಪಾ ಅಂದ್ರ ಬ್ರಾಕೆಟ್ ಸೈನ್ ಎ ಪ್ಲಸ್ ಕೊಸೆಕ್ ಎ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಬ್ರಾಕೆಟ್ ಕಂಪ್ಲೀಟ್ ಸ್ಕ್ವೇರ್ ಇಸ್ಕೊಟ್ಟು ಏನಂತ ಸಾಧಿಸ್ಬೇಕು ನಾವು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ ಅಂತ ಸಾಧಿಸಬೇಕು. ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲನೇ ನಾವೇನ್ ಬರ್ಕೋಣಪ್ಪ, LHS ಅನ್ನ ಬರ್ಕೊಳ್ಳೋಣ. ಈ ಪ್ರಶ್ನೆಗೆ ಸಂಬಂಧಪಟ್ಟಂಗ ಪ್ರಶ್ನೆಯನ್ನ ನೀವು ಸರಿಯಾಗಿ ನೋಡಿದ ತಕ್ಷಣ ಗೊತ್ತಾಗ್ತಪ್ಪ. ಇಲ್ಲಿ ಸೈನ್ ಎ ಪ್ಲಸ್ ಕೊಸೆಕ್ ಎ ಬ್ರಾಕೆಟ್ ಸ್ಕ್ವೇರ್ ಅಂತ ಐತಿ. ಇದು ಕೂಡ ಸೇಮ್ ಅದ, ಕಾಸ್ ಎ ಪ್ಲಸ್ ಕೊಸೆಕ್ ಎ ಬ್ರಾಕೆಟ್ ಸ್ಕ್ವೇರ್. ಅಂದ್ರ ಈ ಬ್ರಾಕೆಟ್ ಅನ್ನ ನಾವು ಮೊಟ್ಟ ಮೊದಲಾಗಿ ಏನ್ ಮಾಡ್ಬೇಕಪ್ಪ ಅಂದ್ರ ಓಪನ್ ಮಾಡ್ಬೇಕು. ಈ ಬ್ರಾಕೆಟ್ ಓಪನ್ ಮಾಡ್ಬೇಕಂದ್ರ ನಿಮ್ಗೆ ಬೀಜಗಣಿತದಲ್ಲಿ ಬರ್ತಕ್ಕಂತ ಒಂದು ಸೂತ್ರ ಬರ್ತದಪ್ಪ ಅಂದ್ರ ನಿಬಂಧಿತ ನಿತ್ಯ ಸಮೀಕರಣ. ಈ ಸೂತ್ರ ಗೊತ್ತಿದ್ರೆ ಮಾತ್ರ ನೀವು ಈ ಪ್ರಶ್ನೆ ಬಿಡಿಸಬಹುದು, ಇಲ್ಲ ಅಂದ್ರೆ ಇಲ್ಲ. ಆಗ ಗಣಿತದಲ್ಲಿ ಸೂತ್ರಗಳು ಬಹಳಷ್ಟು ಇಂಪಾರ್ಟೆಂಟ್ ಪಾ. ಹಾಗಾಗಿ ಸೂತ್ರ ನೀವು ಬಹ್ಯಾಟ್ ಮಾಡ್ರಿ. ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ವಿದ್ಯಾರ್ಥಿಗಳಲ್ಲಿ ಎ ಅಂದ್ರ ಸೈನ್ ಎ, ಬಿ ಅಂದ್ರ ಕೊಸೆಕ್ ಅದ. ಹಾಗೆ ಎಕ್ಸ್ಪ್ಯಾಂಡ್ ಮಾಡ್ರಿ. ಏನಾಗ್ಬಿಡ್ತಪ್ಪ ಅಂದ್ರ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸೆಕ್ ಸ್ಕ್ವೇರ್ ಎ. ನೋಡ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಯ್ತು. ಇನ್ನು 2ab 2 ಗುಂಡ್ಲೆ ಸೈನ್ ಎ ಇಂಟು ಕೊಸೆಕ್ ಎ. ನೀವು ಇಲ್ಲಿ ನೋಡಪ್ಪ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಸ್ಟ್ ಬಂದು ಆಮೇಲೆ ಲಾಸ್ಟಿಂಗ್ 2ab ಬರೋದು. ಇನ್ನು ಎರಡನೇ ಬ್ರಾಕೆಟ್ ಕೂಡ ಇದೇ ತರ ಐತಿ. ಇಲ್ಲಿ ಏನಪ್ಪ ಅಂದ್ರ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೆಕ್ ಸ್ಕ್ವೇರ್ ಎ ಪ್ಲಸ್ ಇನ್ನ 2 ಗುಂಡ್ಲೆ ಕಾಸ್ ಎ ಇಂಟು ಸೆಕ್ ಎ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಹಂತ ಮುಗೀತು. ನಾನು ಬ್ರಾಕೆಟ್ ಅನ್ನ 2 ಬ್ರಾಕೆಟ್ಸ್ ಅನ್ನ ಓಪನ್ ಮಾಡಿದೆ. ಇನ್ನು ಮುಂದೆ ನಿಮಗೆ ಗೊತ್ತಿರಬೇಕು ಅಂದ್ರೆ ಮುಖ್ಯವಾಗಿ ಈ ಸೂತ್ರಕ್ಕೆ ಸಂಬಂಧಪಟ್ಟಂತ ನಿತ್ಯ ಸಮೀಕರಣಗಳು ನಿಮಗ ಗೊತ್ತಿರಬೇಕು. ತ್ರಿಕೋನಮಿತಿ ನಿತ್ಯ ಸಮೀಕರಣ ಇಲ್ಲಿ ಉದಾಹರಣೆ ನೋಡ್ರಿಪ್ಪ, ಟೆಕ್ಸ್ಟ್ ಬುಕ್ ನಿಮ್ಗೆ ತೋರಿಸ್. ನಾನು ಇವಾಗ ನೋಡ್ರಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನಪ್ಪ, ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ 1 ಐತಿ. ಹಾಗೆ ನಾನು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬದಲಾಗಿ ಏನ್ ಬರ್ತೀನಿ, ನಾನು 1 ಅಂತ ಬರ್ತೀನಿ. ನೋಡ್ರಿ, ಇದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಈ 2 ಬದಲಾಗಿ 1 ಬರ್ದೆ, 2 ಪದಗಳು ಕಡಿಮೆ ಆಗ್ಬಿಟ್ಟು. ಇನ್ನ ಕೊಸೆಕ್ ಸ್ಕ್ವೇರ್ ಎ ಒಂದು ಸೂತ್ರ ಅದ. ಏನಪ್ಪಾ ಅಂದ್ರ ಕೊಸೆಕ್ ಸ್ಕ್ವೇರ್ ಎ ಅಂದ್ರ ಅದು ಸೂತ್ರ ಕೊಸೆಕ್ ಸ್ಕ್ವೇರ್ ಎ ಇಸ್ಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಐತಿ. ಹಾಗಾಗಿ ಕೊಸೆಕ್ ಸ್ಕ್ವೇರ್ ಬದಲಾಗಿ ನಾನು ಏನ್ ಬರ್ತೀನಪ್ಪ ಅಂದ್ರ ಕೊಸೆಕ್ ಸ್ಕ್ವೇರ್ ಎ ಬದಲಾಗಿ ಕಾಟ್ ಸ್ಕ್ವೇರ್ ಅದ. ಇಲ್ಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ನಾನು ಇವಾಗ ಇದ್ರ ಬದಲಾಗಿ ಏನ್ ಬರ್ತೀನಪ್ಪ ಅಂದ್ರ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ನೋಡ್ರಿ, ಇದ್ರ ಸೂತ್ರ ಉಪಯೋಗಿಸಿದ್ದೆ. ನೆಕ್ಸ್ಟ್ ಎರಡನೇದು ನೋಡ್ರಿ, ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ಕ್ವಲ್ ಟು ಏನಪ್ಪ 1 ಅದ. ಅಂದ್ರೆ ಸೆಕ್ ಸ್ಕ್ವೇರ್ ಎ ಇಸ್ಕ್ವಲ್ ಟು ಮೈನಸ್ ಟ್ಯಾನ್ ಸ್ಕ್ವೇರ್ ಈ ಕಡೆ ಬಂದಾಗ ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಗ್ತೈತಿ. ಕೊಸೆಕ್ ಸ್ಕ್ವೇರ್ ಇಸ್ಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಇದನ್ನು ಯೂಸ್ ಮಾಡಿವಿ. ಇನ್ನು ಸೆಕ್ ಸ್ಕ್ವೇರ್ ಇದ್ದಲ್ಲಿ ನಾವ್ ಏನ್ ಬರೀಬೇಕಪ್ಪ ಅಂದ್ರ
ಸೆಕ್ ಸ್ಕ್ವೇರ್ ಎಲ್ಲ ನೋಡ್ರಿ ಇಲ್ಲಿ ಸೆಕ್ ಸ್ಕ್ವೇರ್ ಅದ. ಇದ್ರ ಬದಲಾಗಿ ನಾನು ಏನು ಬರೀತೀನಿ ಇವಾಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀತನು. ಇನ್ನು ಉಳಿದು ಏನಪ್ಪಾ ಅಂದ್ರ ಇದು ಉಳಿದು 2 ಗುಂಡ್ಲೆ ಸೈನ್ ಎ. ಇನ್ನ ಸೈನ್ ಎ ಕೊಸೆಕ್ ಎ ಅದ್ರದ ಕೊಸೆಕ್ ಎ ಅನ್ನೋದು ಏನಪ್ಪಾ ಅಂದ್ರ ಕೊಸೆಕ್ ಎ ಬದಲಾಗಿ ನಾನು ಏನ್ ಬರೆಯುವುದು 1 ಸೈನ್. ಇಲ್ಲಿ ನೋಡ್ರಿ ಕೊಸೆಕ್ ಎ ಅಂದ್ರ 1 ಸೈನ್. ಅದೇ ತರ ಸೆಕ್ ಎ ಅಂದ್ರ 1/cos. ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತನೋ ಇಲ್ಲಿ ಕೊಸೆಕ್ ಬದಲಾಗಿ 1/sin ಪ್ಲಸ್ ಇಲ್ಲಿ ನೋಡ್ರಿ ಇದು ಮತ್ತೆ ಹಾಗೆ ಬರೀರಿ 2 cos a. ಇದ್ರ ಬದಲಾಗಿ ನಾನು ಏನ್ ಬರ್ತೀನೋ ಇಲ್ಲಿ ನೋಡ್ರಿ ಮುಂದೆ ಸೆಕ್ ಎ ಬದಲಾಗಿ ಏನ್ ಬರ್ತೀನೋ 1/sec cos a 1/cos a ಅಂತ ಬರೀತೀನೋ. ಇವಾಗ ನೋಡ್ರಿ ಏನಾಯ್ತದ ಸೈನ್ ಎ ಒಂದ ಹೋಗ್ಬಿಡ್ತು, ಕಾಸ್ ಎ ಒಂದ ಹೋಗ್ಬಿಡ್ತು. ಇನ್ನು ಉಳ್ದಂತ ಬರ್ದು ಬಿಡ್ರಿಪ್ಪ. ಇಲ್ಲಿ ಏನೇನು ಉಳ್ದಾವು ಇಲ್ಲಿ ಇದು 2 ಒಂದ್ಲೆ 2 ಇಲ್ಲಿ 2 ಒಂದ್ಲೆ 2 ಅಂದ್ರೆ ಇಲ್ಲಿ ಏನು ಉಳ್ದಪ್ಪ ಅಂದ್ರೆ ಬರೀ ಕೇವಲ 2 ಉಳ್ದೈತಿ. ಇಲ್ಲಿ ಕೇವಲ 2 ಮಾತ್ರ ಉಳ್ದೈತಿ ಈ ಪದ ಒಳಗ. ಹಾಗಾಗಿ ನೋಡ್ರಿ ನಂಬರ್ಸ್ ಅನ್ನ ಕೂಡಿಸ್ರಿ ಸಜಾತಿ ಪದಗಳನ್ನ 1 + 1 + 1 1 + 1 + 3 3 + 2 5 5 + 2 7. ಹಾಗಾಗಿ 7 ಬಂದ್ಬಿಡ್ತು 7. ಇನ್ನು ಉಳಿದಂತ ಬೀಜಗ ಪದಗಳು ನೋಡ್ರಿ ಇಲ್ಲಿ ಕ್ವಾಡ್ ಸ್ಕ್ವೇರ ಇಲ್ಲಿ ಟ್ಯಾನ್ ಸ್ಕ್ವೇರ ಬರ್ದ್ ಬಿಡ್ರಿ. ಪ್ಲಸ್ ಯಾವ್ದು ಬೇಕಾದ್ರೆ ಫಸ್ಟ್ ಸೆಕೆಂಡ್ ಬರಿಬೋದು. ಟ್ಯಾನ್ ಸ್ಕ್ವೇರ್ ಪ್ಲಸ್ ಕ್ವಾಡ್ ಸ್ಕ್ವೇರ್. ಇದು ನಮ್ದು ಏನಪ್ಪ ಅಂದ್ರೆ ಬೇಕಾದಂತ RHS. ಇಷ್ಟು ನೋಡ್ರಿ ಬರೀ 2-3 ಹಂತದಾಗ ನಿಮ್ಗೆ ಏನ್ ಬರ್ತೈತಪ್ಪ ಅಂದ್ರ ಉತ್ತರ ಬಂದ್ಬಿಡ್ತಿ. ಇದಕ್ಕೆ ನಿಮಗ ಸುಲಭವಾಗಿ 3 ಅಂಕಗಳು ಸಿಗ್ತಾವು. ವಿದ್ಯಾರ್ಥಿಗಳು ನಾವು ಇವಾಗ ಬಿಡ್ಸೋಣ ಇನ್ನೊಂದು 3 ಅಂಕದ ಪ್ರಶ್ನೆ ಕೇಳಿದಂಥದ್ದು. ಇಲ್ಲಿ ಏನಪ್ಪಾ ಅಂದ್ರೆ LHS ಏನದ √1 + sin θ upon 1 - sin θ ಪ್ಲಸ್ √1 - sin θ upon 1 + sin θ ಇಸ್ಕೊಟ್ಟು ಏನ ಸಾಧಿಸಬೇಕು 2 sec θ ಅಂತ ಸಾಧಿಸಬೇಕು. ಓಕೆ ವಿದ್ಯಾರ್ಥಿಗಳು ಸುಲಭವಾಗೈತಿ. ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಕೂಡ ಐತಿ. ನೀವು ಒಂದು ಪ್ರಾಕ್ಟೀಸ್ ಮಾಡಿದ್ರಿಪ್ಪ ಅಂದ್ರೆ ನೀವು ಇದನ್ನ ಇವಾಗಲೇ ಬಿಡಿಸ್ಬಹುದು. ಇಲ್ಲ ಅಂದ್ರೆ ನೋಡ್ರಿ ನಾವೇನ್ ಮಾಡಪ್ಪ ಈ ತರ ಪ್ರಶ್ನೆಗೆ ಮುಖ್ಯವಾಗಿ ಈ ತರ ಬಂದ ನೆನಪಿಟ್ಕೊಂಡ್ಬಿಡ್ರಿ. ಇವುಗಳ ಛೇದ ಪದವನ್ನ ಅಕರ್ಣೀಕರಿಸಬೇಕು. ಅಂದ್ರ ಇವಾಗ ಇದಕ್ಕೆ ನಾವು LHS ಬರ್ಕೊಳ್ಳೋಣ. ಅದ್ರ ಜೊತೆ ಇನ್ನೊಂದು ಸ್ಟೆಪ್ ಅನ್ನು ಹೆಚ್ಚಿಗೆ ಮಾಡ್ಬಿಡ್ತೀನಿ. ನೆಕ್ಸ್ಟ್ ನೀವು ಒಂದ್ಸಲ ಪ್ರಶ್ನೆಯನ್ನು ಆಸ್ ಇಟ್ ಈಸ್ ಬರ್ಕೋಬೇಕು. LHS ಅಂತ 1 + sin θ / 1 - sin θ. ನಾನು ಇದಕ್ಕೆ ಏನ್ ಮಾಡ್ತೇನಪ್ಪ ಅಂದ್ರೆ ಇಲ್ಲಿ ಅಂಶ ಮತ್ತು ಛೇದಕ ಎರಡಕ್ಕೂ ಈ ಛೇದ ಪದದ ಅಕರ್ಣೀಕಾರಕದಿಂದ ಗುಣಿಸ್ತನು. ಇಲ್ಲಿ ಮೈನಸ್ ಇತ್ತಪ್ಪ ಅಂದ್ರ ಪ್ಲಸ್ 1 + sin θ / 1 + sin θ. ಓಕೆ ಎಲ್ಲ ರೂಟ್ನಾಗೆ ಇರ್ಲಿ. ಇನ್ನ ಮುಂದೇನಪ್ಪ ಪ್ಲಸ್ ಐತಿ ಪ್ಲಸ್ ಬರೀರಿ. ಮತ್ತೆ ಎರಡನೇ ರೂಟ್ ಅನ್ನು ಬರ್ಕೋರಿ. ಏನಪ್ಪ 1 - sin θ / 1 + sin θ. ಇದಕ್ಕೂ ಕೂಡ ಏನಪ್ಪಾ ಇಲ್ಲಿ ನೋಡ್ರಿ ಮೈನಸ್ ಇತ್ತು ಪ್ಲಸ್ 2 ಗುಣಿಸಿದ್ರಿ. ಇವಾಗ ಇಲ್ಲಿ ಪ್ಲಸ್ ಅದ ನೀವೇನ್ ಮಾಡ್ತೀರಿ ಮೈನಸ್ ಬರ್ಕೊಂಡು ಅಂಶ ಛೇದಕ ಗುಣಾಕಾರ ಮಾಡ್ತೀವಿ ಅದೇ ಪದದಿಂದ 1 - sin θ. ಒಂದು ದ್ವಿಪದೋಕ್ತಿಯಿಂದ ಅಂಶ ಮತ್ತು ಛೇದಕ ಗುಣಿಸ್ತೀರಿ ಸೇಮ್ ದ್ವಿಪದೋಕ್ತಿಯಿಂದ. ಏನಾಗ್ತದೆ ನೋಡ್ರಿ ಇವಾಗ ನಿಮ್ಗೆ ಗೊತ್ತಾಗ್ತದೆ ನಾನು ಯಾಕೆ ಗುಣಿಸಾಕತ್ತ ನೋಡ್ತೇನೆ ಈ ಸ್ಟೆಪ್ನಾಗ. ಇವಾಗ ನೋಡ್ರಿ ಇದು 1 + sin θ ಅದ, ಇಲ್ಲಿ 1 + sin θ ಅದ. ಹಾಗಾಗಿ ಏನಾಯ್ತಪ್ಪ ಅಂದ್ರೆ ಏನಾಗ್ತದೆ ಇವಾಗ a × a ಅಂದ್ರೆ ಏನ್ ಬರ್ತೀರಿ ನೀವು a² ಅಂತ ಬರಿತೀರಿ. ಹಾಗಾಗಿ ಇಲ್ಲಿ ಕೂಡ ನೋಡ್ರಿ ಎರಡು ಸೇಮ್ ಬ್ರಾಕೆಟ್ ಅದಾವು 1 + sin θ (²). ಇನ್ ಕೆಳಗಡೆ ಕೂಡ ನೋಡ್ರಪ್ಪ ಇದು 1 - sin θ ಅದ, ಇದು 1 + sin θ ಅದ. ಇಲ್ಲಿ ಅಷ್ಟೇ ಇವೆರಡು ಸೇಮ್ ಅದಾವ ಮ್ಯಾಲಿನ ಅಂಶಗಳು. ಇಲ್ಲಿ ಎರಡು ಛೇದ ಪದ ಏನದಪ್ಪ ಅಂದ್ರೆ ಅಪೋಸಿಟ್ ಸೈನ್ ಅದಾವ. ಈಗ ನೋಡ್ರಿ 1 - sin θ 1 + sin θ ಅಂದ್ರೆ ಇದು ಯಾವ ರೂಪನಾಗ ಐತೆ ಅಂದ್ರೆ ನಿಮ್ಗೊಂದು ನಿಬಂಧಿತ ನಿತ್ಯ ಸಮೀಕರಣ ಅದ. ಅದೇನಪ್ಪ ಅಂದ್ರ a + b × a - b. ಇದರ ವಿಸ್ತಾರ ರೂಪ ಏನ್ ಬರ್ತೈತಪ್ಪ ಅಂದ್ರ a² - b² ಬಂದ್ಬಿಡ್ತೈತಿ. ಅದರ ಅರ್ಥ ಇಲ್ಲಿ ಏನಾಯ್ತಪ್ಪ ಅಂದ್ರ a ಅಂದ್ರ 1² ಬೆಲೆ ಒಂದೇ ಮೈನಸ್ sin² θ
ಸೈನ್ ಸ್ಕ್ವೇರ್ ಥೀಟಾ. ಇದಿಷ್ಟು ಮುಗಿದು ಬಿಡ್ತಿದ್ದೇವೆ ಇವಾಗಿಟ್ಟ. ಇನ್ನು ಮುಂದೆ ಏನಪ್ಪ ಪ್ಲಸ್ ಅದ, ಪ್ಲಸ್ ಬರೀತಿ ಅಂಡರ್ ರೂಟ್ನ್ಯಾಗ 1 ಮೈನಸ್ ಸೈನ್ ಥೀಟಾ 1 ಮೈನಸ್ ಥೀಟಾ ಎರಡದಾವ ಒಂದು ಬ್ರಕೆಟ್, ಹಾಗಾಗಿ 1 ಮೈನಸ್ ಸೈನ್ ಥೀಟಾ ಬ್ರಾಕೆಟ್ ಸ್ಕ್ವೇರ್ ಅಂತ ಬರೀತು ನಾವು. ಇನ್ನು ಇಲ್ಲಿ ಕೆಳಗಡೆ ಕೂಡ ಏನಪ್ಪಾ 1 ಪ್ಲಸ್ ಸೈನ್ ಥೀಟಾ 1 ಮೈನಸ್ ಸೈನ್ ಥೀಟಾ ಸೇಮ್ ಅದ. ಎ ಪ್ಲಸ್ ಬಿ ಅಗೇನ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಇದೇನಾಗ್ಬಿಡ್ತದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಆಗ್ತೈತಿ. ಅಂದ್ರೆ ಇಲ್ಲಿ ಎ ಅಂದ್ರ ಒಂದು ಸ್ಕ್ವೇರ್ ಅಂತ ಹೇಳಿ ಆಗ್ತೈತಿ. ಒಂದು ಸ್ಕ್ವೇರ್ ಬೆಲೆ ಒಂದೇ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ ವಿದ್ಯಾರ್ಥಿಗಳು, ಇವಾಗ ಏನಾಗ್ಬಿಟ್ಟಿತ್ತು ನೋಡ್ರಪ್ಪ, ಇದು 1 ಪ್ಲಸ್ ಸೈನ್ ಥೀಟಾ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಅದು ವರ್ಗ ಆಗ್ಬಿಡ್ತು. ಅವಾಗ ಏನ್ ಉಳಿತಪ್ಪ ಅಂದ್ರೆ ಅಲ್ಲಿ ಬ್ರಾಕೆಟ್ ಹೋಗ್ಬಿಡ್ತೀವಿ, ವರ್ಗಮೂಲ ಬರ್ತೀವಿ ನಾನು. ಅಂದ್ರೆ ಈಗ ಏನಾಗ್ತಪ್ಪ ಅಂದ್ರ ಎ ಸ್ಕ್ವೇರ್ ನ ವರ್ಗಮೂಲ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಇತ್ತಪ್ಪ ಅಂದ್ರೆ ನಾನು ವರ್ಗಮೂಲದಾಗ ಯಾವ್ದೈತೋ ಅದನ್ನು ಮಾತ್ರ ಬರ್ತೀವಿ. ಎ ಸ್ಕ್ವೇರ್ ನ ವರ್ಗಮೂಲ ಎ. ಇಲ್ಲಿ ಅದೇ ತರ ನೋಡ್ರಿ, ಅಂಶ ಬ್ರಾಕೆಟ್ ಸ್ಕ್ವೇರ್ ಐತಿ, ಹಾಗಾಗಿ ಅದನ್ನ ಅದರ ರೂಟ್ ತೆಗೆದಾಗ ಏನಪ್ಪ ಅಂದ್ರೆ 1 ಪ್ಲಸ್ ಸೈನ್ ಥೀಟಾ ಅಷ್ಟೇ ಉಳಿದು ಬಿಡ್ತೈತಿ. ಇನ್ ಕೆಳಗಡೆ ನಮ್ಗೊಂದು ಸೂತ್ರ ಗೊತ್ತಪ್ಪ, ತ್ರಿಕೋನಮಿತಿಯದ ನಿತ್ಯ ಸಮೀಕರಣ. ಅದೇನಪ್ಪ ಅಂದ್ರ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇಲ್ಲಿ ಬರೇ ನೋಡ್ರಿ ನಮ್ಗೆ ಹೆಂಗದಿಲ್ಲ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಇದನ್ನ ಪರಿವರ್ತನೆ ಮಾಡ್ಕೋರಿ ಆತರ. ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗಿರ್ಲಿ. ಈ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಬಂದಾಗ ಏನಪ್ಪ ಬಲಕ್ಕ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ನೋಡ್ರಿ ನಮ್ಮ ಪ್ರಶ್ನೆ ಒಳಗೆ ಏನದ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದೆ, ಅದ್ರ ಬದಲಾಗಿ ನಾನು ಏನ್ ಬರೀಬಹುದು ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ನಾನು ಇವಾಗ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀತನು. ಓಕೆ, ಇದು ರೂಟ್ ಈಗ ಕೆಳಗೆ ಅಷ್ಟೇ ಅದ, ಯಾಕಂದ್ರೆ ಅದು ವರ್ಗಮೂಲ ಬರ್ಕೊಳೋಣ. ಇಲ್ಲಿ ಮ್ಯಾಲ ಕೂಡ ಅಷ್ಟೇಪ್ಪ 1 ಮೈನಸ್ ಸೈನ್ ಥೀಟಾ ಬ್ರಾಕೆಟ್ ಸ್ಕ್ವೇರ್ ಐತಿ, ಹಾಗಾಗಿ ಅದ್ರ ವರ್ಗಮೂಲ ಬರ್ದಾಗ 1 ಮೈನಸ್ ಸೈನ್ ಥೀಟಾ ಅಷ್ಟೇ ಉಳಿದ್ಬಿಡ್ತು. ಇಲ್ಲಿ ಕೂಡ ನೋಡ್ರಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಯ್ತು, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬಂದಾಗ ಏನ್ ಬರ್ತಾನೋ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀತಾನು. ನಾನು ಅವಾಗಲೇ ಹೇಳಿ ನಿಮಗೆ, ನೀವು ಇವಾಗ 1 ಪ್ಲಸ್ ಸೈನ್ ಥೀಟಾ ಹಾಗೆ ಬರೀರಿ. ಎರಡು ಛೇದ ಪದ ಒಂದೇ ಅಲ್ಪ, ಇನ್ನೊಂದು ಸ್ಟೆಪ್ ಬರೀಕೊಳ್ಳೋಣ. ಕಾಸ್ ಸ್ಕ್ವೇರ್ ಥೀಟಾ ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ ಬರ್ತೈತೆ ಜಸ್ಟ್ ಅದು ಕಾಸ್ ಥೀಟಾ ಆಗಿಬಿಡ್ತೈತಿ. ಓಕೆ, ಪ್ಲಸ್ ಇಲ್ಲಿ ನೋಡಪ್ಪ ಕಾಸ್ ಸ್ಕ್ವೇರ್ ಥೀಟಾ ವರ್ಗಮೂಲ ಏನಪ್ಪ ಅಂದ್ರೆ ಕಾಸ್ ಥೀಟಾ, ರೂಟ್ ಹೋಗ್ಬಿಡ್ತೈತಿ. ಇಲ್ಲಿ ಅಂಶ ಸೇಮ್ಪ 1 ಮೈನಸ್ ಸೈನ್ ಥೀಟಾ. ಓಕೆ ವಿದ್ಯಾರ್ಥಿಗಳು, ಎರಡು ಭಿನ್ನ ರಾಶಿ ಕೂಡಿಸ್ಬೇಕಾಗಿತ್ತು ಅಂದ್ರೆ ಛೇದ ಪದ ಒಂದೇ ಇರಬೇಕು. ಎರಡು ತರ ಛೇದ ಪದ ನೋಡ್ರಿ, ಕಾಸ್ ಥೀಟಾ ಐತಿ, ಹಾಗೆ ಕಾಸ್ ಥೀಟಾ ಅಂತ ಬರ್ಕೊಂಡ್ಬಿಡ್ರಿ. ಇಲ್ಲೇನಾಯ್ತಪ್ಪ ಅಂದ್ರ 1 ಪ್ಲಸ್ ಸೈನ್ ಥೀಟಾ ಪ್ಲಸ್ ಇದನ್ನ ನೆಕ್ಸ್ಟ್ ಪದ 1 ಮೈನಸ್ ಸೈನ್ ಥೀಟಾ. ಎಷ್ಟು ಸುಲಭ ನೋಡ್ರಿ, ಪ್ಲಸ್ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಹೋಗ್ಬಿಡ್ತು. ಉಳಿತೇನಪ್ಪ 1 ಪ್ಲಸ್ 1 2 ಆಗಿಬಿಡ್ತು. ಇದು 1 ಅಪಾನ್ ಕಾಸ್ ಥೀಟಾ ಅಂದ್ರೆ ಏನಪ್ಪಾ ಅಂದ್ರ ಅದು ಸೆಕ್ ಥೀಟಾ. ನಿಮ್ಗೆ ಆಲ್ರೆಡಿ ಇದು ಗೊತ್ತದ. ಸೆಕ್ ಥೀಟಾ ಅರ್ಥ ಏನಪ್ಪಾ ಅಂದ್ರ 1 ಬೈ ಕಾಸ್ ಥೀಟಾ ಬದಲಾಗಿ ನಾನು ಏನ್ ಬರಿಬಹುದು ಸೆಕ್ ಥೀಟಾ ಅಂತ ಬರಿಬಹುದು. ಇದು ನಮ್ದು ಏನಪ್ಪಾ ಅಂದ್ರ ಬೇಕಾದಂತ RHS. ಓಕೆ ವಿದ್ಯಾರ್ಥಿಗಳು, ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗ 3 ಅಂಕಗಳು ಸುಲಭವಾಗಿ ಸಿಗ್ತಾವು. ವಿದ್ಯಾರ್ಥಿಗಳು, ಈ ಪ್ರಶ್ನೆ ನಿಮ್ಗೆ ಬಹಳಷ್ಟು ಇಂಪಾರ್ಟೆಂಟ್. ಈ ಪ್ರಶ್ನೆ ಕೂಡ ಏನಪ್ಪಾ ಅಂದ್ರೆ ಬಹಳಷ್ಟು ಎನ್ಯುವಲ್ ಎಕ್ಸಾಮ್ದಾಗ ಕೂಡ ಕೇಳೋಣ. ನೀವೇನ್ ಮಾಡ್ರಪ್ಪ ಹೆಚ್ಚು ಈ ಪ್ರಶ್ನೆಯನ್ನ ಪ್ರಾಕ್ಟೀಸ್ ಮಾಡ್ರಿ. ಈ ಪ್ರಶ್ನೆ ಬರ್ಬೇಕಾದ್ರೆ ಇಲ್ಲಿ ನಿಮ್ಗೆ ಏನ್ ನೀತಿ ಸೂತ್ರಗಳು ಬರ್ತಾವ ನೋಡ್ರಿ, ತ್ರಿಕೋನಮಿತಿವು ಇವೆಲ್ಲ ನಿಮಗೆ ಗೊತ್ತಿರಬೇಕು. ಈ ಸೂತ್ರಗಳು ಗೊತ್ತಿತ್ತಂದ್ರೆ ನೀವು ಸುಲಭವಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ಈ ಅಭ್ಯಾಸದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಈ ತರ ಪ್ರಶ್ನೆಗಳನ್ನ ಬಿಡಿಸಬಹುದು. ಇದ್ರ ಜೊತೆಗೆ ಬೀಜಗಣಿತದಾಗ ಬರ್ತಕ್ಕಂಥ ಸೂತ್ರಗಳು ಕೂಡ ನಿಮಗೆ ಗೊತ್ತಿರಬೇಕು. ವಿದ್ಯಾರ್ಥಿಗಳು, ನಾವು ಇವಾಗ ಬಿಡಿಸೋಣ ಮುಂದಿನ ಪ್ರಶ್ನೆ ಕೂಡ ಸುಲಭವಾಗೈತಿ ನೋಡ್ರಿಪ್ಪ. ಏನು ಕೇಳೋಣ, 1 ಅಪಾನ್ ಸೆಕ್ ಎ ಮೈನಸ್ 1 ಪ್ಲಸ್ 1 ಅಪಾನ್ ಸೆಕ್ ಎ ಪ್ಲಸ್ 1 ಇಸ್ಕ್ವಲ್ ಟು 2 ಸೆಕ್ ಎ ಇಂಟು ಕಾಟ್ ಎ ಅಂತ ಸಾಧಿಸಿ ಅಂತ ಹೇಳ್ತಾನ. ವಿದ್ಯಾರ್ಥಿಗಳು, ಇದನ್ನ ಒಂದು ನೆನಪಿಟ್ಕೋರಿ. ನಿಮ್ಗೆ ಈ ಅಭ್ಯಾಸದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಬಂದಾಗ ಇಲ್ಲಿ ಸೆಕ್ ಕಾಟ್ ಟ್ಯಾನ್ ಏನಾದ್ರೂ ಬಂದು ಅಂದ್ರ ನಿಮ್ ಮೊದಲನೇ ಕೆಲಸ ಏನಪ್ಪಾ ಅಂದ್ರ ಅವುಗಳನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತು ಕಾಸ್ ರೂಪನ್ಯಾಗ ಬರ್ಕೋಬೇಕು. ಮ್ಯಾಕ್ಸಿಮಮ್ ಅದೇ ತರ ಬರ್ತಪ್ಪ. ಒಂದೇ ಸಂದರ್ಭದಾಗ ಮಾತ್ರ ಏನಪ್ಪಾ ಅಂದ್ರ ಬೇರೆ ತರ ಬರ್ಕೊಂಡು ಬಿಡಿಸಬಹುದು. ಆದ್ರೆ 90% ಅಂದ್ರು ನಾವು ಯಾವುದೇ ತ್ರಿಕೋನಮಿತಿ ಅನುಪಾತವನ್ನು ಕೊಟ್ಟಾಗ ಸೈನ್ ನ ಕಾಸ್ ಪರಿವರ್ತನೆ ಮಾಡಿನೇ ಸಂಕ್ಷೇಪಿಸ್ತೀವಿ. ಇವಾಗ ಇದನ್ನು ಕೂಡ ಅದೇ ತರ ಬಿಡಿಸ್ತಾ ಹೋಗೋಣ. LHS. ಓಕೆ, ಈ 1 ಹಾಗೆ ಬರೀರಿ. ಸೆಕ್ ಇನ್ವರ್ಸ್ ಏನ್ ಬರ್ತದಪ್ಪ ಇನ್ನಾಗಿ ನಮ್ಗೆ ಗೊತ್ತದ
1/cos ಅಂತ ಬರೀಬಹುದು. ಓಕೆ, -1 ಇನ್ ಪ್ಲಸ್ ಇಲ್ಲಿ ಕೂಡ 1 ಹಾಗೆ ಬರೀರಿ. ಸೆಕ್ ಏನ್ ಬರ್ತೀವಪ್ಪ ನಾವು, ಸೆಕ್ ಅಂದ್ರೆ 1/cos. ಓಕೆ, +1. ನಾವು ಇದನ್ನ ಪ್ರೂವ್ ಮಾಡ್ಬೇಕಾಗಿತ್ತು ಇವಾಗ. ಓಕೆ, ಈಗ ಎರಡು ಭಿನ್ನ ರಾಶಿಯನ್ನು ಕೂಡ್ಸಾಗ ನೀವೇನ್ ಮಾಡ್ತೀರಿಪ್ಪ, ಲಸ ತೆಗಿತೀರಿ. ಇದಂತೂ ನಿಮ್ಗೆ ಗೊತ್ತದ 1. ಈ 1 ಹಾಗೆ ಬರೀರಿ. ಇವು ಎರಡು ಏನ್ ಮಾಡ್ತೀರಪ್ಪ, ಛೇದ ಪದ ಇಲ್ಲ ಅಂದ್ರೆ ಏನಿರ್ತೀವಿ, 1 ಇರ್ತೈತಿ. ಛೇದ ಪದ ಎರಡು ಛೇದ ಪದ ನೀವೇನ್ ಮಾಡ್ತೀರಪ್ಪ, ಗುಣಿಸ್ತೀರಿ. cos a ಅಂತ ಬಂತು. ಇದನ್ನು cos a ಇಂಟು 1 -cos a. ಓಕೆ, ಪ್ಲಸ್ ಇಲ್ಲಿ ಅದೇ ತರ ಇದು ಬೇಸಿಕ್ ಗಣಿತಪ್ಪ ನಿಮ್ದು. ಇದು ಒಂದು ಪೂರ್ಣಾಂಕ, ಸಾರಿ ಇದೊಂದು ಭಿನ್ನ ರಾಶಿ, ಇದೊಂದು ಪೂರ್ಣಾಂಕ ಅದ. ಕೂಡಿಸ್ಬೇಕಾಗಿದ್ರೆ ಎರಡು ಛೇದ ಪದ ಸಮ ಇರಬೇಕು. cos a ಈ 1 ಹಾಗೆ ಬರೀರಿ. ಇವು ಎರಡು ಗುಣಿಸ್ತೀರಿ, ಪ್ಲಸ್ cos a. ಓಕೆ, ಇವಾಗ ಏನಾಗ್ತದಪ್ಪ ಅಂದ್ರೆ ಇದು ವ್ಯತ್ಕ್ರಮ ಮಾಡ್ಬಿಡ್ತಿ. ಅಂದ್ರೆ cos a ಡಿವೈಡೆಡ್ ಬೈ 1 - cos a ಸಿಂಪ್ಲಿಫೈ ಮಾಡ್ಕೊಂಡಾಗ, ಪ್ಲಸ್ ಇದು ಕೂಡ ಅಷ್ಟೇ, cos a ಬೈ 1 + cos a. ಇದು ಯಾವ ಥರ ಆಗ್ತೈತಪ್ಪ ಅಂದ್ರೆ ಹೆಂಗೈತೆ ಅಂದ್ರೆ ಒಂದು ಪೂರ್ಣಾಂಕವನ್ನ, ಯಾವುದೇ ಒಂದು ಪೂರ್ಣಾಂಕವನ್ನ ಏನು ಮಾಡಪ್ಪ, ಒಂದು ಭಿನ್ನ ರಾಶಿಯಿಂದ ಭಾಗಿಸಾಕತ್ ನಾವು. ಅವಾಗ ಏನಾಗ್ತೈತಪ್ಪ ಅಂದ್ರೆ ಇದು ಭಾಗಾಕಾರ ಹೋಗಿ ಗುಣಾಕಾರ ಆದಾಗ ಇದು ವ್ಯತ್ಕ್ರಮ ಆಗ್ಬಿಡ್ತೈತಿ, C/B. ಇಲ್ಲಿ ಅಷ್ಟೇ, ಈ 1 ನಾನು ಏನು ಮಾಡ್ತಪ್ಪ, ಈ ಎರಡು ಭಿನ್ನ ರಾಶಿಯಿಂದ ಭಾಗಿಸಾಕತ್ತಿ ವ್ಯತ್ಕ್ರಮ ಆಗ್ಬಿಡ್ತು. cos a ಮ್ಯಾಲ ಹೋಗಿ 1 + cos a ಕೆಳಗೆ ಉಳಿದು ಬಿಡ್ತು. ಇನ್ನ ವಿದ್ಯಾರ್ಥಿಗಳು ಇವಾಗ ಈ ಎರಡು ಪದಗಳನ್ನು ಕೂಡಿಸ್ಬೇಕೈತಿ. ಆದರೆ ಇಲ್ಲಿ ಛೇದ ಪದ 1 - cos a ಅದ, ಇಲ್ಲಿ 1 + cos a ಅದ. ಇವೆರಡು ಬೇರೆ ಏನದಾವ. ಹಾಗಾಗಿ ಬೇರೆ ಇದ್ದಾಗ ನಾವೇನು ಮಾಡ್ತೀವಪ್ಪ ಅಂದ್ರೆ ಲಸ ತೆಗಿತೀವಿ. ಲಸ ಈ ಥರ ಇದ್ದಾಗ ಎರಡು ಒಂದೇ ಬಂದ್ಬಿಡ್ತಾವೆ, ಎರಡು ಗುಣಾಕಾರ ಮಾಡಿಬಿಡ್ತೀವಿ. 1 - cos a ಇಂಟು 1 + cos a. ಇದನ್ನ ಅಂದ್ರೆ ಓರ್ ಗುಣಾಕಾರ ಮಾಡ್ತೀವಿ. ಅಂದ್ರೆ 1 + cos a ಅನ್ನ ಒಯ್ದು ಈ cos a ಜೊತೆ ಗುಣಿಸ್ತೀವಿ. ಅಂದ್ರೆ cos a ಇಂಟು cos a cos² a ಆಗಿಬಿಡ್ತು. ಮುಂದೆ ಪ್ಲಸ್ cos a ಆಗಿಬಿಡ್ತು. ಫಸ್ಟ್ cos a ಪ್ಲಸ್ cos² a. ನೋಡ್ರಿ, cos ಇಂಟು 1 cos a, cos ಇಂಟು a cos a, cos² a. ಇನ್ನು ಇದು ಮುಂದೆ ಪ್ಲಸ್ ಐತಿ, ಪ್ಲಸ್ ಬರೀರಿ. ಅದೇ ಥರ ಈ 1 - cos a ಅನ್ನು ಒಯ್ದ ಈ cos a ಗುಣಾಕಾರ ಮಾಡ್ರಿ. cos a ಮತ್ತೆ ಮುಂದೆ -cos a ಇಂಟು cos a ಅಂದ್ರೆ -cos² a ಅಂತ ಆಗ್ಬಿಡ್ತು. ಇದು ಪ್ಲಸ್ cos² a -cos² a ಹೋಗ್ಬಿಡ್ತು. ಇನ್ನು ಉಳಿದಿದ್ದೇನಪ್ಪ ಅಂದ್ರೆ cos a ಇಂಟು cos a, cos a + cos a 2cos a ಅಂತ ಬಂದ್ಬಿಡ್ತು. ಛೇದ ಪದ ನೋಡ್ರಿ, 1 - cos a 1 + cos a ಅಂದ್ರೆ ಅದು ನಮ್ಮ ಸೂತ್ರ ಅದ. a + b a - b ಅಂದ್ರೆ a² - b² ಆಗಿಬಿಡ್ತೈತಿ. ಅಂದ್ರೆ 1² -cos². ಇದೆ ಮತ್ತೆ ನಮ್ದು ಏನಪ್ಪ ಅಂದ್ರೆ ಒಂದು ತ್ರಿಕೋನ ಮಿತಿ sin² a + cos² a = 1 ಬರ್ತೈತಿಲ್ಲ. ಹಾಗೆ 1 - cos² ಬದಲಾಗಿ ನಾವೇನು ಮಾಡ್ತೀವಿ, ಇಲ್ಲ ನೋಡಿ ತ್ರಿಕೋನ ಮಿತಿ sin² θ + cos² θ = 1 ಅದ. ನೋಡಿ 1 - cos² ರೂಪನೇ ಬರ್ಕೋಬೋದು. ಅಂದ್ರೆ sin² θ = 1. ಈ ಪ್ಲಸ್ cos² ಅನ್ನ ಬಲಕ್ಕೆ ತಂದಾಗ ಏನಪ್ಪ, -cos² θ ಅಂತ ಆಗ್ಬಿಡ್ತು. ಹಾಗೆ ನಾನು 1 - cos² θ ಬದಲಾಗಿ ಏನು ಬರ್ತೀನಪ್ಪ ನಾನು ಇವಾಗ 2cos a ಅದನ್ನ sin² ಅಂತ ಬರೀತೀನಿ, sin² a. ಹಾಗಾದ್ರೆ ಇಲ್ಲಿ ನೋಡ್ರಿ, ನಾನು ಈ ರೂಪಕ್ಕೆ ನಾನು ನೋಡ್ಬೇಕು ಪ್ರಶ್ನೆಯನ್ನ ಏನ್ ಸಾಧಿಸಬೇಕಾಗೈತಿ, ಆ ತರ ಅದನ್ನ ಪರಿವರ್ತನೆ ಮಾಡ್ಕೋತ ಹೋಗ್ಬೇಕು. 2 ಇದನ್ನ ನೀವು ಬೇಕಾದ್ರೆ ನೇರವಾಗಿ ಬರೀಬಹುದು. ನಿಮ್ಗೆ ಅರ್ಥ ಆಗ್ಲಿಕ್ಕೆ ಒಂದು ಸ್ಟೆಪ್ ಹೆಚ್ಚಿಗೆ ಬರ್ತೀನಿ ನಾನು. cos a ಇಲ್ಲಿ sin² a ಅದ. sin² a ಅಂದ್ರೆ sin a ಇಂಟು sin a ಅಂದಂಗ. ಅಂದ್ರೆ sin a ಇಂಟು sin a. ಇದನ್ನೇ ಇಲ್ಲಾಂದ್ರೆ ಈ ತರ ಮಾಡ್ಕೊಂಡ್ಬಿಟ್ರೆ sin a ಮತ್ತೆ sin a ಇಂಟು sin a ಅಂತ sin² ಆಗಿಬಿಡುತ್ತೆ. ಹಾಗಾಗಿ ಇವಾಗ ನಮ್ಗೆ ಬೇಕಾದಂತ ಉತ್ತರ
1/sin ಅಂದ್ರ ಕೊಸೆಕ್ ಬರ್ತೈತಿ, ಗೊತ್ತದ ನಿಮಗ, ಕೊಸೆಕ್ ಎ ಇಂಟು cos/sin ಅಂದ್ರ ಕಾಟ್ ಎ ಅಂತ ಬರ್ತೈತಿ. ಬೇಕಾದಂತ ಉತ್ತರ ಬಂದ್ಬಿಡ್ತು. ಇಷ್ಟು ಬಿಡಿಸಿದ್ರಪ್ಪ ಅಂದ್ರೆ ನಿಮಗ 3 ಅಂಕಗಳು. ನೋಡ್ರಿ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಏನ್ ಮಾಡಿದೆಪ್ಪ ಅಂದ್ರ ತ್ರಿಕೋನಮಿತಿ ಅನುಪಾತದಲ್ಲಿ ಬರ್ತಕ್ಕಂಥ ಕೆಲವೊಂದು ಸೂತ್ರಗಳನ್ನು ನಾನು ಇಲ್ಲಿ ಉಪಯೋಗಿಸಿದೆ. ಆ ಸೂತ್ರಗಳು ನಿಮ್ಗೆ ಕಂಪಲ್ಸರಿ ಗೊತ್ತಿರಲೇಬೇಕು, ಇಲ್ಲಾಂದ್ರೆ ಈ 3 ಅಂಕದ ಪ್ರಶ್ನೆ ನಿಮ್ಗೆ ಬಿಡಿಸಕ ಸಾಧ್ಯನೇ ಇಲ್ಲ. ಇನ್ನು ಇದೇ ತರ ನೋಡ್ರಿ, ಇನ್ನೊಂದು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಬೋರ್ಡ್ದವ್ರು ಬಿಟ್ಟಂತ ಮಾಡಲ್ ಕ್ವಶನ್ ಪೇಪರ್ ಕೇಳಿದಂತ ಪ್ರಶ್ನೆ. ಮತ್ತು ಇದು ನಿಮ್ಗೆ ಏನಪ್ಪಾ ಅಂದ್ರ ಟೆಕ್ಸ್ಟ್ ಬುಕ್ನಾಗಿಂದ ಕೂಡ ಐತಿ ಈ ಪ್ರಶ್ನೆ. ಹಾಗೆ ಈ ಪ್ರಶ್ನೆ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಿ ಅನ್ಕೊಂತನು. ಇಲ್ಲಿ ಏನ್ ಮಾಡಪ್ಪ ಅಂದ್ರೆ ಈ ಪ್ರಶ್ನೆ ಸ್ವಲ್ಪ ನೆನ್ಪಿಟ್ಕೋರಿ. ಇದನ್ನ ಏನ್ ಬಿಡಿಸ್ಬೇಕು ಅಂದ್ರೆ LHS ಅನ್ನ ಸಪ್ರೇಟ್ ಆಗಿ ಬಿಡಿಸ್ಬೇಕು, RHS ಅನ್ನ ಸಪ್ರೇಟ್ ಆಗಿ ಬಿಡಿಸ್ಬೇಕು. ಆಗ್ಲೇ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದೆ ನಾನು ನಿಮ್ಗ, ಅದು ಏನೇ ಕೂಡ ಲೆಕ್ಕವ ನಾವು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಸೈನ್ ಮತ್ತು ಕಾಸ್ ರೂಪಕ್ಕೆ ಪರಿವರ್ತನೆ ಮಾಡ್ಕೋಬೇಕು ಅಂತ. ಓಕೆ, ಫಸ್ಟ್ LHS 1 ಪ್ಲಸ್ ಸೆಕೆಂಡ್ ಹೆಂಗ್ ಬರ್ಕೋಬಹುದು ನಾವು 1/cos ಅಂತ ಬರ್ಕೋಬಹುದು. ನೋಡ್ರಿ, ಇದು ಒಂದು ತ್ರಿಕೋನಮಿತಿ ಸೂತ್ರ. ಇದೊಂದು ಸೆಕೆ ಬದಲಾಗಿ ಏನ್ ಬರೀಬಹುದಪ್ಪ ಅಂದ್ರ 1/cos. ಓಕೆ, ಇವಾಗ ಮತ್ತೇನ್ ಮಾಡ್ತೀರಿ ನೀವು, ಇದು ಒಂದು ಪೂರ್ಣಾಂಕ, ಇದು ಒಂದು ಭಿನ್ನ ರಾಶಿ ಅಂದಾಗ ಛೇದ ಪದ ಸಮ ಮಾಡ್ಕೋತೀರಿ. ಈ ಕಾಸ್ ಏನು ಇದು ಗುಣಿಸ್ತೀರಿ, ಕಾಸ್ ಎ ಪ್ಲಸ್ 1. ಇವೆರಡು ಛೇದ ಪದ ಇದ್ರ ಕೆಳಗೆ ಏನಪ್ಪ ಒಂದಿರುತ್ತೆ, ಇವೆರಡು ಗುಣಾಕಾರ ಮಾಡ್ತೀರಿ, ಕಾಸ್ ಎ. ಇದು ನಿಮ್ದು ಬೇಸಿಕ್ ಪಾ. ಇದು ಇನ್ನಿದು ಭಾಗಾಕಾರ ಇದ್ದಾಗ ಏನಾಗ್ತಪ್ಪ ಅಂದ್ರ ವ್ಯತ್ಕ್ರಮ ಆಗ್ಬಿಡ್ತೈತಿ. 1/cos ಇದ್ದಿದ್ದ ಕಾಸ್ A/1 ಅಂತ ಆಗ್ತೈತಿ. ಈ ನೋಡ್ರಿ, ಇವಾಗ ಕಾಸ್ ಎ ಒಂದೇ ಹೋಗ್ಬಿಡ್ತು. ಉಳಿತೇನಪ್ಪ ಅಂದ್ರೆ ಇವಾಗ ಕಾಸ್ ಎ ಅಷ್ಟು ಉಳಿತು. ಇದು ನಮ್ದ LHS ಬಂತಪ್ಪ. ಓಕೆ, ಇದನ್ನ 1 ಅಂತ ಕರೀನ. ಇವಾಗ RHS ಬಿಡಿಸೋಣ. RHS ಪಾರ್ಟ್ ತಗೊಂಡ RHS ಏನಪ್ಪ ಅಂದ್ರ sin ಸ್ಕ್ವೇರ್ ಎ ಅಪಾನ್ 1 - cos ಎ ಅಂತ ಐತಿ. ವಿದ್ಯಾರ್ಥಿಗಳು ಆಲ್ರೆಡಿ sin ಸ್ಕ್ವೇರ್ ಒಂದು ಸೂತ್ರ ಅದ ನಿಮ್ಗೆ. ಏನಪ್ಪಾ ಸೂತ್ರ ಅದು? sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ = 1. ಇಲ್ಲಿ ಬರೀ sin ಸ್ಕ್ವೇರ್ ಅಲ್ಲ, ಅದನ್ನ ಬರೀ sin ಸ್ಕ್ವೇರ್ ಅಂತ ಬರ್ಕೊಂಡಾಗ ಏನಾಗ್ತೈತಿ, ಇದು sin ಸ್ಕ್ವೇರ್ ಥೀಟಾ = 1. ಈ ಪ್ಲಸ್ ಈ ಕಡೆ ಹೋಗಿ ಮೈನಸ್ cos ಸ್ಕ್ವೇರ್ 1 - cos ಸ್ಕ್ವೇರ್ ಥೀಟಾ ಅಂತ ಬರ್ತೈತಿ. ಹಾಗೆ ನಾನು sin ಸ್ಕ್ವೇರ್ ಥೀಟಾ ಬದಲಾಗಿ ಏನ್ ಬರ್ತೀನಿ, ನಾನು ಇವಾಗ 1 - cos ಸ್ಕ್ವೇರ್ ಥೀಟಾ ಅಂತ ಬರೀತನು. ಇಲ್ಲಿ ಕೆಳಗೆ ಏನಪ್ಪಾ ಅಂದ್ರೆ 1 - cos ಥೀಟಾ ಬರಿಬೇಡ್ರಿ, ಎಂಗಲ್ ಏನಪ್ಪ ಎ ಅದ, ಏನೇ ಬರೀರಿ, cos ಎ ಅದ. ಈ 1 ನಾನು 1 ಸ್ಕ್ವೇರ್ ಅಂತ ಕೂಡ ಬರಿಬಹುದು. ಯಾಕೆ 1 ಸ್ಕ್ವೇರ್ ಬೆಲೆ ಎಷ್ಟು ಬರ್ತಿ, ಒಂದೇ ಬರ್ತೈತಿ. ಹಾಗಾಗಿ ಇಲ್ಲಿ ನೋಡ್ರಿ, ಇದು ನಮ್ಮ ಸೂತ್ರ, ಬೀಜಗಣಿತ ಸೂತ್ರ, ನಿಬಂಧಿತ ನೀತಿ ಸಮೀಕರಣ A² - B² ಅಂತ ಬಂದ್ಬಿಡ್ತು. A² - B² ಅಂದ್ರ A + B A - B. 1 - cos A ಇಂಟು 1 + cos A ಅಂತಂಗ ಕೆಳಗೇನಪ್ಪ 1 - cos A ಅಂತ ಐತಿ. ಹಾಗೆ 1 - cos A 1 - cos A ಹೋಗ್ಬಿಡ್ತು. ಉಳಿದಷ್ಟಪ್ಪ ಇವಾಗ 1 + cos A ಅಂತ ಬಂದ್ಬಿಡ್ತು. ಇದಕ್ಕೆ 2 ಅನ್ರಿ. ಸಮೀಕರಣ 1 ಮತ್ತು 2 ನೀವು ಹೋಲಿಸ್ರಿ. ಒಂದನ್ನು ನೋಡ್ರಿ, cos A + 1 ಅಂತ ಉಳಿದೈತಿ, cos A + 1. ಇಲ್ಲಿ 1 + cos A = 2. ಇಲ್ಲಿ ಇವಾಗ ಬರೆಯೋಣ 1 ಮತ್ತು 2ರಿಂದ. ಸಮೀಕರಣ 1 ಮತ್ತು 2ರಿಂದ LHS = RHS. ಇಷ್ಟು ಬಿಡಿಸಿದ್ರಪ್ಪ ಅಂದ್ರೆ ನಿಮ್ಗೆ ಸುಲಭವಾಗಿ 3 ಅಂಕ ಸಿಗ್ತಾವು. ಓಕೆ ವಿದ್ಯಾರ್ಥಿಗಳು, ನಾವಿವಾಗ ಬಿಡಿಸೋಣ ಇನ್ನೊಂದು 3 ಅಂಕದ ಸುಲಭವಾದಂಥ ಪ್ರಶ್ನೆ. ನಾವು ಇಟ್ಟೋದು ಇಲ್ಲಿವರೆಗೆ ಏನು ಮಾಡಿದ್ರಪ್ಪ ಅಂದ್ರೆ ಸಾಧಿಸಿದ್ದೀವಿ. ಇಲ್ಲಿ ಏನು ಮಾಡ್ಬೇಕಪ್ಪ, ಬೆಲೆ ಕಂಡು ಹಿಡೀರಿ. ಈ ಥರ ಪ್ರಶ್ನೆ ಕೊಡ್ತಾನ, ಇಲ್ಲ ಸಾಧಿಸಿ ಅಂತಾನೆ ಕೊಡ್ತಾನ. ಸಾಧಿಸಿ ಅಂತ ಕೊಟ್ಟಾಗ ಉತ್ತರ ಆಲ್ರೆಡಿ ಅಲ್ಲಿ ಇರ್ತೈತಿ. ನಾವು ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡ ಆ ಉತ್ತರ ಕಡೆ ಹೋಗ್ತೀವಿ. ಇಲ್ಲಿ ಏನು ಮಾಡ್ಬೇಕಪ್ಪ, ಈ ಪ್ರಶ್ನೆಯನ್ನು ಬಿಡಿಸ್ಬೇಕಾಗಿತ್ತಂದ್ರ ನಮಗೆಲ್ಲಾ ತ್ರಿಕೋನಮಿತಿಯ ಬೆಲೆಗಳು ಗೊತ್ತಿರ್ಲಾಕೆ ಬೇಕು. ಈ ತ್ರಿಕೋನಮಿತಿ ಬೆಲೆಗಳು ಗೊತ್ತಿಲ್ಲಪ್ಪ ಅಂದ್ರ ಇದನ್ನ ಬಿಡಿಸೋದು ಸ್ವಲ್ಪ ಕಷ್ಟ ಆಗ್ತೈತಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ನೀವೇನ್ ಮಾಡ್ಕೋಬೋದಪ್ಪ ಅಂದ್ರ ಸುಲಭವಾಗಿ ಇವುಗಳನ್ನ ನೀವು
ಲೆಕ್ಕ ಹಾಕೋಬಹುದು. ಹೆಂಗಪ್ಪ ಅಂದ್ರೆ ಏನು ಮಾಡ್ತೀರಿ, ಇದಕ್ಕೊಂದು ನಿಮ್ಮ ಟ್ರಿಕ್ಸ್ ಹೇಳ್ತೀನಿ. ಎಕ್ಸಾಮ್ ಹಾಲ್ದಾಗ ಕೂತೀರಿ, ಇವಾಗ ಏನು ಮಾಡ್ತೀರಿ ನೀವು 0 1 2 3 4ರವರೆಗೆ ಪ್ರಶ್ನೆ ಬರೀರಿ. ಆ ಎಲ್ಲಕ್ಕೂ 4ರಿಂದ ಭಾಗಿಸ್ರಿ, ಅದರ ವರ್ಗಮೂಲವನ್ನು ಬರ್ಕೊಂಡ್ಬಿಡ್ರಿ. ಈ ಎಲ್ಲ ಬೆಲೆಗಳು ಏನಾಗ್ತಾವಪ್ಪ ಅಂದ್ರೆ ನಿಮ್ಮ ಸೈನ್ ತೀಟಾದ ಬೆಲೆಗಳಾಗಿರ್ತಾವ. ಸೈನ್ 0 ಬೆಲೆ, ಸೈನ್ 30 ಬೆಲೆ ಇರ್ತೈತಿ, ಸೈನ್ 45 ಬೆಲೆ ಇರ್ತೈತಿ, ಇದು ಸೈನ್ 60 ಬೆಲೆ ಬರ್ತೈತಿ, ಇದು ಸೈನ್ 90 ಬೆಲೆ. ಅಂದ್ರೆ ಇವಾಗ ಇದೆಪ್ಪ 0/4 ಅಂದ್ರೆ 0ನೇ, ಅದ್ರ ವರ್ಗಮೂಲ 0ನೇ ಬಂದ್ಬಿಡ್ತು. 1/4 ಅಂದ್ರ 1ರ ವರ್ಗಮೂಲ 1, 4ರ ವರ್ಗಮೂಲ 2, 2 ಒಂದ್ಲೇ 2 ಎರಡಲೇ ಹೋಗ್ಬಿಡ್ತೈತಿ. ಇವಾಗ 1 ಈ ಸ್ಕ್ವೇರ್ ರೂಟ್ ಆಫ್ 2ರ ಬೆಲೆ ಏನಪ್ಪ, ಸ್ಕ್ವೇರ್ ರೂಟ್ ಆಫ್ 2. ಇದು 3ರ ವರ್ಗಮೂಲ ಸ್ಕ್ವೇರ್ ರೂಟ್ ಆಫ್ 3, 4ರ ವರ್ಗಮೂಲ 2. ಇಲ್ಲಿ 4 ಒಂದೇ ಹೋಗ್ಬಿಡ್ತಪ್ಪ, ಟೋಟಲ್ ಆಗಿ 1 ಬಂದ್ಬಿಡ್ತು. ಹಾಗಾಗಿ ಇದು 1 ಅಂತ ಬರ್ತೀವಿ ನಾವು. ಅಂದ್ರೆ ಇದು ಏನ್ ಬಾ ಅಂದ್ರೆ ಇವಾಗ ಎದ್ರ ಬೆಲೆ ಬಂದ್ಬಿಟ್ಟು ಸೈನ್ ತೀಟಾನ ಬೆಲೆ ಬಂತು. ಸೈನ್ 0 ಸೈನ್ ತೀಟಾ 1/2, ಸೈನ್ 45 1/√2, ಸೈನ್ 60 1/√2, ಸೈನ್ 60 √3/2, ಸೈನ್ 90 1. ಇನ್ನು ಸೈನ್ ಸಿಕ್ಕರೆ ಈ ಕಡೆಯಿಂದ ಬಂದಾಗ ಏನಾಗ್ತಾವಪ್ಪ ಅಂದ್ರೆ ಅವ ಕಾಸ್ ತೀಟಾನ ಬೆಲೆ ಆಗಿರ್ತಾವು. ಇದು ಕಾಸ್ 0 ಬೆಲೆ, ಕಾಸ್ 30 ಬೆಲೆ, ಕಾಸ್ 45 ಬೆಲೆ, ಕಾಸ್ 60ನ ಬೆಲೆ, ಇದು ಕಾಸ್ 90 ಬೆಲೆ. ಇನ್ನು ಇದನ್ನೇ ನೀವು ಸೈನ್ ಮತ್ತು ಕಾಸ್ ಅನ್ನ ಭಾಗಿಸಿದ್ರಪ್ಪ ಅಂದ್ರೆ ಅದು ನಿಮ್ಗ ಟ್ಯಾನ್ ನ ಬೆಲೆ ಆಗಿರ್ತಾವು. ಇದು ನಿಮ್ಗೆ ಆಲ್ರೆಡಿ ನಿಮ್ ಟೀಚರ್ಸ್ ಕಳ್ಸಿರ್ತಾರ, ಇದನ್ನೇನು ಟೆಕ್ಸ್ಟ್ ಬುಕ್ ನಾಗಪ್ಪ ಇದು ಸುಲಭವಾಗಿ. ಆದ್ರೆ ಈ ಟ್ರಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಎಕ್ಸಾಮ್ ಹಾಲ್ದಾಗ ಕೂತ್ನು ನೀವು ಇದನ್ನ ರೆಡಿ ಮಾಡ್ಕೋಬಹುದು. ಓಕೆ, ಇವಾಗ ನಾವು ಈ ಪ್ರಶ್ನೆ ಕಡೆ ಹೋಗೋಣ. ಓಕೆ ವಿದ್ಯಾರ್ಥಿಗಳ, ಇವಾಗ ಇದನ್ನ ಹಾಗೆ ಬರೀರಿ. ಕಾಸ್ 60 ಬೆಲೆ ನೋಡ್ರಿ, ಈಗ ನಾನು ಕಾಸ್ 60 ಇಲ್ಲಿ ಅದ 1/√2, 1/√2. ಆದ್ರೆ ಇಲ್ಲಿ ಸ್ಕ್ವೇರ್ ಅಲ್ಲ, ಹಾಗಾಗಿ ನಾನು ಏನ್ ಮಾಡ್ತಪ್ಪ, ಇದರ ಬೆಲೆಗೆ ಕೂಡ ಸ್ಕ್ವೇರ್ ಮಾಡ್ತೇನು. ಇನ್ ಪ್ಲಸ್ 4ಕ್ಕೆ 4 ಬರೀರಿ. ಸೆಕ್ ಅದ, ಸೆಕ್ ಅನ್ನೋದು ಏನಪ್ಪಾ ಅಂದ್ರ ಕಾಸ್ ನ ವಿಲೋಮ ಇರ್ತೈತಿ. ಕಾಸ್ ಅನ್ನ ಉಲ್ಟಾ ಮಾಡಿದ್ರ ಅದು ಸೆಕ್ ಬರ್ತೈತಿ. ಹಾಗಾಗಿ ಇಲ್ಲಿ ಸೆಕ್ 30 ಅದ, ಕಾಸ್ 30 ಅನ್ನು ಉಲ್ಟಾ ಮಾಡ್ಬರ್ರಿ. ಕಾಸ್ 30 ಇಲ್ಲಿ ಅದ, √3/2 ಅದನ್ನ ಉಲ್ಟಾ ಬರ್ಕೊಂಡ್ರ 2/√3, 2/√3. ಇನ್ ಮ್ಯಾಲ ಸ್ಕ್ವೇರ್ ಐತಿ, ಹಾಗೆ ನಾನು ಮತ್ತೆ ಸ್ಕ್ವೇರ್ ಮಾಡ್ತೀನಿ ಕೂಡ. ಮೈನಸ್ tan 45 ಅಂದ್ರೆ ಗೊತ್ತದ ನಿಮ್ಗೆ, tan 45 ಮತ್ತು cot 45 ಎರಡು ಒಂದೇ. ಅದರ ಉತ್ತರ ಏನಪ್ಪಾ ಅಂದ್ರ 1 ಬರ್ತೈತಿ. 1 ಮ್ಯಾಲ ಸ್ಕ್ವೇರ್ ಅದು ಸ್ಕ್ವೇರ್ ಬರ್ರಿ. ಇನ್ ಕೆಳಗಡೆ ನಾನು ಏನ್ ಬರ್ತೀನಪ್ಪ ಅಂದ್ರ ಇಲ್ಲಿ 1 ಬರ್ದು ಬಿಡ್ತೀನಿ. ಯಾಕಪ್ಪ ಅಂದ್ರ ನಮ್ಮ ಹತ್ರ ಸೂತ್ರ ಅದ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಅಂದ್ರೆ ಇಲ್ಲಿ ನೋಡ್ರಿ, ಸೈನ್ 30 ಡಿಗ್ರಿ, ಸೈನ್ ಸ್ಕ್ವೇರ್ 30 ಡಿಗ್ರಿ, ಕಾಸ್ ಸ್ಕ್ವೇರ್ 30 ಡಿಗ್ರಿ. ಇಲ್ಲಿ ಥೀಟಾ ಅನ್ನೋದು ಏನಪ್ಪಾ ಅಂದ್ರ ಒಂದು ಕೋನ, ಅದು ಯಾವ್ದು ಬೇಕಾದಾಗಿರ್ಬೋದು. ನಾನು ಜನರಲ್ ಆಗಿ ಥೀಟಾ ಬರ್ದನು. ಥೀಟಾ ಅಂದ್ರೆ ಇಲ್ಲಿ ಯಾವ್ದು ಬೇಕಾದ ಒಂದು ಕೋನ ಆಗಿರ್ಬೋದು. ಹಾಗಾಗಿ ಇಲ್ಲಿ ನಾನು ಇಲ್ಲಿ 1 ಅಂತ ಬರೀತೀನೋ. ಓಕೆ, ಇಲ್ಲಿ ಬೆಲೆ ಏನು ಹಾಕಿದಾಗ ಇವಾಗ ಏನಾಗ್ತೈತಿ, 5 ಇಂಟು 1ರ ವರ್ಗ 1, ಇಲ್ಲಿ 2ರ ವರ್ಗ ಏನ್ ಬರ್ತೈತಿ ಅಂದ್ರೆ 4 ಬಂದ್ಬಿಡ್ತಿ, ಪ್ಲಸ್ 4 2ರ ವರ್ಗ 4, √3 ಅನ್ನ ಸ್ಕ್ವೇರ್ ಮಾಡಿದಾಗ 3 ಬಂದ್ಬಿಡ್ತೈತಿ, ಮೈನಸ್ 1 ಸ್ಕ್ವೇರ್ 1. ಕೆಳಗೆ ಭಿನ್ನ ರಾಶಿ ಛೇದ ಪದವನ್ನು ಬಿಟ್ಬಿಡ್ರಿ, 1 ಇದ್ದದನ್ನ. ನೆಕ್ಸ್ಟ್ ಏನ ಸಿಂಪ್ಲಿಫೈ ಮಾಡ್ರಿ. 5 1 5, 5 1 5 ಅಪಾನ್ 4, ಇಲ್ಲಿ 4 4 16 ಅಪಾನ್ 3, ಈ ಮೈನಸ್ 1. ಇವಾಗ ಇಲ್ಲಿ 2 ಭಿನ್ನ ರಾಶಿ ಮತ್ತು 1 ಪೂರ್ಣಾಂಕ. ಇದನ್ನ ಹೆಂಗ್ ಬಿಡಿಸ್ಬೇಕು ಆಲ್ರೆಡಿ ಗೊತ್ತದ. ಲಸ ತೆಗಿತೀವಿ, 4 3, ಇದು ಛೇದ ಪದ ಏನಪ್ಪ 1 ಇರ್ತೈತಿ. ಲಸ ಎಷ್ಟು ಬತ್ತಪ್ಪ, 4 3 12 ಬಂದ್ಬಿಡ್ತು ಲಸ. ಇವಾಗ ಇಲ್ಲಿ 4 12, 4 3 12, ಇಲ್ಲಿ 12 ಆಗ್ಬೇಕಾಗಿದ್ರೆ ಯಾವ ಸಂಖ್ಯೆಯಲ್ಲಿ ಗುಣಿಸ್ಬೇಕು, 4 3 ಇಲ್ಲಿ ಇದು 12 ಆಗ್ಬೇಕಂದ್ರ 3 4, ಇದು 12 ಆಗ್ಬೇಕಾಗಿತ್ತಂದ್ರ 1 12. ಇದು ಬೇಸಿಕ್ ಅದ, ಇದು ಗೊತ್ತದ. 5 3 15 ಪ್ಲಸ್ 16 4 64 ಮೈನಸ್ 12 1 12. ಇದು ಎಷ್ಟಾಯ್ತು ಇವಾಗ ನೋಡ್ರಪ್ಪ, 2 ಪ್ಲಸ್ ಅದ ಕೂಡಿಸ್ಬೇಕು, ಈ 12ಅನ್ನ ಕಳಿಬೇಕು. ಅಥವಾ ಈ ಥರನೂ ಮಾಡಿ ನಿಮ್ಗೆ ಈಸಿ ಆಗ್ಬೇಕಾದ್ರಿ. 12ಕ್ಕೆ 12 ಅಷ್ಟೇ ಬರ್ಬಿಡ್ರಪ್ಪ. ಈ ಮೈನಸ್ 12ಅನ್ನ ಪ್ಲಸ್ 15ರಾಗ ಕಳೀರಿ. 15ರಾಗ 12 ಕಳೆದಾಗ 3 ಉಳಿತು. ಆ ಪ್ಲಸ್ 3, ಈ ಪ್ಲಸ್ 64 ಎಷ್ಟು ಬಂತಪ್ಪ, ಪ್ಲಸ್ 67. ಯಾವ್ದು ಬೇಕಂತ ರೀತಿ ಬರಿಬೋದು. ಇಲ್ಲ 64 65 ಕೂಡಿಸ್ರಿ, ಎಷ್ಟು ಆಗ್ತೈತಪ್ಪ ಅಂದ್ರೆ 79 ಆಯ್ತು. 79ರಾಗ 12 ಕಳೆದ್ರೆ ಇಷ್ಟು ಉಳಿತು. ಇದು ಇಷ್ಟು ಬಿಡಿಸಿದಪ್ಪ ಅಂದ್ರೆ ನಿಮ್ಗೆ 3 ಮಾರ್ಕ್ಸ್.
ಇದು ಅತಿ ಸುಲಭವಾಗಿ ನೀವೇನ್ ಮಾಡಬೇಕು ಬಿಡಿಸ್ಬೋದು. ಇದು ಬಿಡಿಸ್ಬೇಕಾಗಿತ್ತಂದ್ರ ಮುಖ್ಯವಾಗಿ ತ್ರಿಕೋನಮಿತಿಯ ಅನುಪಾತಗಳ ಬೆಲೆ ನಿಮ್ಗ ಗೊತ್ತಿರಬೇಕು. ವಿದ್ಯಾರ್ಥಿಗಳು ನಾವು ಬಿಡಿಸೋಣ ಮುಂದಿನ ಪ್ರಶ್ನೆ. ಇದು ಕೂಡ ನಿಮ್ಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಂತ ಪ್ರಶ್ನೆ ಏನಪ್ಪಾ ಅಂದ್ರ ಬ್ರಾಕೆಟ್ √3 + 1 3 - cot 30 ಡಿಗ್ರಿ ಇಸ್ಕೊಲ್ ಟು ಏನಂತ ಸಾಧಿಸಬೇಕು tan³ 60 - 2 sin 60 ಡಿಗ್ರಿ ಅಂತ ಸಾಧಿಸಬೇಕು. ಓಕೆ, ಇವಾಗ LHS ಅನ್ನ ಬರ್ಕೊಳ್ಳೋಣ. LHS ಇಸ್ಕೊಲ್ ಟು ಗುಣಾಕಾರ ಮಾಡೋಣ √3 × 3 ಏನಾಯ್ತಪ್ಪ ಅಂದ್ರ 3 √3 √3 × cot ಮೈನಸ್ ಇದು ನೋಡ್ರಿ ಇದು ಪ್ಲಸ್ ಇದು ಮೈನಸ್ √3 × cot 30 ಡಿಗ್ರಿ. ಓಕೆ, √3 ಇಂದ ಎರಡು ಗುಣಾಕಾರ ಮಾಡಿದೆ. ಇನ್ ಪ್ಲಸ್ 1 ಎರಡು ಗುಣಾಕಾರ ಮಾಡೋಣ. 1 3 ಪ್ಲಸ್ ಇಂಟು ಮೈನಸ್ cot 30 ಡಿಗ್ರಿ ಅಂತ ಬರ್ತದೆ. ಓಕೆ, ಇವಾಗ ಒಂದು ಸ್ವಲ್ಪ ನೋಡ್ರಿ ಈ ಮೂರನ್ನ ಹೆಂಗ್ ಬರಿಬಹುದಪ್ಪ ಅಂದ್ರ √3 ಸ್ಕ್ವೇರ್ ಅಂತ ಬರಿಬಹುದು. ಇಲ್ಲಿ ಒಂದು ಆಲ್ರೆಡಿ √3 ಅದ. ಯಾಕಪ್ಪ ಅಂದ್ರ √3 ಸ್ಕ್ವೇರ್ ಅಂದ್ರ ಅದ್ರ 3ನೇ ಬರ್ತೈತಿ ಮೈನಸ್ ಈ √3 ಹಾಗೆ ಬರೀರಿ. cot 30 ಡಿಗ್ರಿ ಅಂದ್ರೆ ಏನಪ್ಪಾ ಅದ್ರ ಬೆಲೆ 1/√3. ಈ +3 ಅನ್ನ ಹೆಂಗ್ ಬರಿಬಹುದು ನಾನು ಈ +3 ಹಾಗೆ ಇರ್ತವ್ರಿ. ಈ cot 30 ಡಿಗ್ರಿ ಬೆಲೆ √3 1 ಅಲ್ಲ ಈ 3 ಅನ್ನ ಹಾಗೆ ಬರೀರಿ ಮೈನಸ್ cot 30 ಡಿಗ್ರಿ ಬೆಲೆನ ಆಲ್ರೆಡಿ ಹೇಳಿನಿ ನಾನು ನಿಮ್ಗ cot 30 ಡಿಗ್ರಿ ಬೆಲೆ ಎಷ್ಟು ಬಂದ್ರ √3 ಹಾಗೆ ಬರೀರಿ. ಇನ್ನೇನಾಯ್ತಪ್ಪ ಅಂದ್ರ ನೋಡ್ರಿ ಇಲ್ಲಿ ಸಂಕ್ಷಿಪ್ತನ √3 ಸ್ಕ್ವೇರ್ ಇಂಟು √3 ಅಂದ್ರ √3³ ಅಂತ ಬರಿಬಹುದು. √3³ ಈ ನೋಡ್ರಿ ಮೈನಸ್ √3 × √3 ಅಂದ್ರ √9 ಆಯ್ತು. 3 3 3 3 9 9ರ ವರ್ಗಮೂಲ ಎಷ್ಟಪ್ಪ 3 ಇದು +3 ಮೈನಸ್ ನಾನು ಇದನ್ನ ಈ ತರ ಬರ್ಕೋಬಹುದು ನೋಡ್ರಿ. ಒಂದು ಸ್ವಲ್ಪ ಚೇಂಜ್ ನಾನು ಒಟ್ಟಾರೆಯಾಗಿ ಏನ್ ಮಾಡ್ಬೇಕಪ್ಪ ಅಂದ್ರ ಚೇಂಜ್ ಹೆಂಗ್ ಮಾಡ್ಕೋಬೇಕು ಅಂದ್ರ ನನಗೆ ಉತ್ತರ ಈ ತರ ಬರಬೇಕು. ಆ ತರ ನಾನು ಬದಲಾವಣೆಯನ್ನ ಮಾಡ್ಕೋಬೇಕು. √3 ನಾನು ಏನ್ ಮಾಡ್ತಪ್ಪ ಇಲ್ಲಿ 2 ಮೈನಸ್ 2 ಗುಂಡ್ಲೆ √3/2 ಅಂತ ಬರ್ತದೆ. ಅಪ್ಪ ಈ 2 ಹೋಗ್ಬಿಡ್ತಂದ್ರೆ ಮತ್ತೆ √3 ಅಷ್ಟೇ ಉಳಿದ್ಬಿಡ್ತೈತಿ. ಇವಾಗ ತ್ರಿಕೋನಮಿತಿ ಅನುಪಾತದ ಟೇಬಲ್ನಾಗ √3 ಅನ್ನು ಹೊಂದಿರತಕ್ಕಂತ ಬೆಲೆ ಯಾವ್ದೈತೆ ಅಂತ ಕೇಳಿದ್ರ ಟ್ಯಾನ್ ಅದ. ಟ್ಯಾನ್ 60 ಡಿಗ್ರಿಯ ಬೆಲೆ ಎಷ್ಟು ಅದಪ್ಪ ಅಂದ್ರ √3 ಅದ. ಈ ಮ್ಯಾಲಿನ ಕ್ಯೂಬ್ ಅನ್ನ ಹಾಗೆ ಇಲ್ಲಿ ಕೊಡ್ತಾನೆ. ಓಕೆ, ಮೈನಸ್ ಈ -3 + 3 0 ಆಗ್ಬಿಡ್ತು. ಇನ್ ಮೈನಸ್ ಅದೇ ತರ ಇನ್ನೊಂದು √3/2 ಅಂದ್ರ sin 60 ಡಿಗ್ರಿ ಅದಪ್ಪ. ಹಾಗಾಗಿ ನಾನು ಇದನ್ನು ಬರೆದ್ಬಿಟ್ಟೆ. ಇದಿಷ್ಟು ಬಿಡಿಸಿದ್ರಪ್ಪ ಅಂದ್ರೆ ನಿಮಗೆ ಏನಾಗ್ಬಿಡ್ತು 3 ಅಂಕಗಳು ಸುಲಭವಾಗಿ ಸಿಕ್ಬಿಡ್ತಾವು. ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಮತ್ತೆ ನಿಮಗೆ ಯಾವ ರೀತಿಯ ಪ್ರಶ್ನೆಗಳನ್ನು ನಾನು ಬಿಡಿಸಬೇಕು ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೆ ಆದ್ರೆ ನಾನು ಆ ಥರ ನಿಮಗೆ ವಿಡಿಯೋಗಳನ್ನು ನಾನು ಮುಂದೆ ಮಾಡ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.